Who should consider PRP or QR 678? Somewhere moderate hair loss ಇರೋರು ಅಥವಾ ವೇರ್ there is already receding hairline ಅಥವಾ around 80 to 90 strands they are losing every single day for weeks together. I think they are very ideal for it. So is it reversible? What is the percentage which is guaranteed? Yeah. So for example, ಕೆಲವೊಬ್ಬರು ಅರೌಂಡ್ ಲೆಕ್ ಸೇ ಗ್ರೇಡ್ಸ್ ನಾನು ಹೇಳಿದ್ನಲ್ಲ, ಸೊ ಗ್ರೇಡ್ 4 ಇರೋರು there will be a deep M. ದೇ ಕೆನಾಟ್ ಎಕ್ಸ್ಪೆಕ್ಟ್ ಫುಲ್ ಅದು ಎಮ್ ಮುಚ್ಕೊಂಡು ಬಿಡುತ್ತೆ, ತುಂಬ ಅಲ್ಲಿ ಕೂದಲು ಬಂದುಬಿಡುತ್ತೆ, ಇದೆಲ್ಲ ಟ್ರೀಟ್ಮೆಂಟ್ಸ್ ಮಾಡೋದು ಆ ಥರ ಇರಲ್ಲ. ಇಟ್ ಬಿ ವೆರಿ ವೆರಿ ನ್ಯಾಚುರಲ್. ಸೇ ಸಮ್ವೇರ್ ಅರೌಂಡ್ 1 to 1.5 inch ಅದು ಕವರ್ ಆಗುತ್ತೆ, ಅದು ಬಿಕಾಸ್ ಆಫ್ ಹೇರ್ ಗ್ರೋತ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಇಟ್ಸ್ ಅ ಗ್ರ್ಯಾಜುವಲ್ ಪ್ರಾಸೆಸ್, ಒಂದೇ ಸರಿ ಆಗಲ್ಲ. ಒಂದು ಕೆಲವು ನಂಬರ್ ಆಫ್ ಸೆಷನ್ಸ್ ತೊಗೋಬೇಕು. ಸಮ್ ಮೇ ನೀಡ್ ಅರೌಂಡ್ 6 sessions, ಸಮ್ ಮೇ ನೀಡ್ ಅರೌಂಡ್ 8 sessions to 10 sessions. ಸೊ ಆ ಥರ ಡಿಪೆಂಡ್ಸ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಎಲಿಫೆಂಟ್ ಆಫ್ ದ ರೂಮ್, ಹೇರ್ ಲಾಸ್ ಅಂತ ಬಂದಾಗ ಫಸ್ಟು ಜನ ಈ ಈರುಳ್ಳಿ, ಆನಿಯನ್ ಇರೋ ಹೇರ್ ಆಯಿಲು, ಮೊರಿಂಗಾ, ರೂಟ್ಸ್ ಅಂತ ಏನೇನೋ ಬ್ರ್ಯಾಂಡ್ಸ್ಗಳೆಲ್ಲ ಬಂದಿದೆಯಲ್ಲ. ಸೊ ಫಸ್ಟ್ ಕ್ವೆಶನ್ ಇಸ್, ಹೇರ್ ಲಾಸ್ ಅಂತ ಬಂದಾಗ ಆಯಿಲ್ ಹಚ್ಕೊಳ್ಳೋದ್ರಿಂದ ಹೇರ್ ನಿಜವಾಗ್ಲೂ ಬೆಳೆಯುತ್ತಾ? ಓಕೆ, ಹೇರ್ ಬೆಳೆಯಲ್ಲ ಆಯಿಲ್ ಹಚ್ಚೋದ್ರಿಂದ. ದ ಓನ್ಲಿ ಆಯಿಲ್ ದಟ್ ಗಿವ್ಸ್ ರೈಸ್ ಟು ಹೇರ್ ಗ್ರೋತ್ ಮಿನಿಮಲಿ ಇಸ್ ರೋಸ್ಮೇರಿ ಆಯಿಲ್. ಯಾ, ಬಾಕಿ ಯಾವ ಎಣ್ಣೆನೂ ಹೇರ್ ಗ್ರೋತ್ ಇದು ಮಾಡಲ್ಲ. ಇಟ್ ಕಂಡೀಷನ್ಸ್ ದಿ ಹೇರ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಕಂಡೀಷನಿಂಗ್? ಕಂಡೀಷನಿಂಗ್ ಅಂದರೆ ಲೈಕ್ ಹೇರ್ಸ್ ತುಂಬ ರಫ್ ಆಗಿರ್ಬೋದು ಅಥವಾ ದೇ ಆರ್ ಕ್ವೈಟ್ ಫ್ರಿಝಿ. ಇಟ್ ಕೈಂಡ್ ಆಫ್ ಕಂಡೀಷನ್ಸ್ ದೆಮ್ ಆರ್ ಮಾಯ್ಶ್ಚರೈಸಸ್ ದೆಮ್. ಇಟ್ ಆಲ್ಸೋ ಹೆಲ್ಪ್ಸ್, ಸಪೋಸ್ ಸಂಬಡಿ ಹ್ಯಾಸ್ ಅ ವೆರಿ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕ್ಯಾಲ್ಪ್, ಇಟ್ ಕೈಂಡ್ ಆಫ್ ನರಿಷಸ್ ದ ಸ್ಕ್ಯಾಲ್ಪ್ ಆ್ಯಸ್ ವೆಲ್. ಬಟ್ ಅದು ಬಿಟ್ಟರೆ ಎಣ್ಣೆಗೇನು ಜಾಸ್ತಿ ಮಾಡಲ್ಲ. ಮತ್ತು ಈ ಈರುಳ್ಳಿ, ಬೆಳ್ಳುಳ್ಳಿ ಅದು ಯಾವುದು ಸ್ಟಡೀಸ್ ಬಂದಿಲ್ಲ ಲಿಟ್ರೇಚರಲ್ಲಿ ಅದರ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಇಸ್ ಪ್ರೂವ್ಡ್, ಇಟ್ ಈಸ್ ಡಿಫಿಕಲ್ಟ್ ಟು ಆಕ್ಸೆಪ್ಟೆಡ್. ಸೊ ಆ ಥರ ಯಾವುದು ಸ್ಟಡೀಸು ಇನ್ನೂ ಬಂದಿಲ್ಲ. ಸೊ ಯು ಸೇಯಿಂಗ್ ಯು ವಾಂಟ್ ಟು ಟೇಕ್ ಡೌನ್ ದಟ್ ಹೇರ್ ಆಯಿಲ್ ರೂಟ್, ರೋಸ್ಮೆರಿ ಈಸ್ ಯೋರ್ ಬೆಸ್ಟ್ ಬೆಟ್. ದಟ್ ಈಸ್ ಪ್ರೂವ್ಡ್. ಸೊ ಅದರಲ್ಲೂ ಪರ್ಸೆಂಟೇಜ್ ಏನಾರು ಇದೆಯಾ ಮ್ಯಾಮ್? ಲೈಕ್ ಎಷ್ಟು ಹೇರ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾ ಅಥವಾ ರೆಡಿ ರೋಸ್ಮೆರಿ ಅದರಲ್ಲೆಲ್ಲ ಕಾಂಬಿನೇಷನ್ ಇರೋದನ್ನೇ ಸುಮಾರು ಬ್ರ್ಯಾಂಡ್ಸ್ ಬರ್ತಾ ಇದೆ. ಈವನ್ ಗೂಗಲ್ ಆನ್ಲೈನ್ ಆರ್ ಶಾಪ್ ಆನ್ಲೈನ್ ಆಲ್ಸೋ ಯು ಗೆಟ್ ಗುಡ್ ನಂಬರ್ ಆಫ್ ದೆಮ್. ಸೊ ಇಟ್ ಕಮ್ಸ್ ಇನ್ ಇದು ಎಲ್ಲ ಇರೋದು. ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಇರುತ್ತೆ, ರೋಸ್ಮೆರಿ ಆಯಿಲು ಇರುತ್ತೆ, ಎಲ್ಲ ಇರುತ್ತೆ. ಸೊ ಇಟ್ ನಾಟ್ ಓನ್ಲಿ ನರಿಷಸ್ ದ ಸ್ಟ್ರ್ಯಾಂಡ್ಸ್ ಆಫ್ ದಿ ಹೇರ್ ಆಲ್ಸೋ, ಬಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ನರಿಷಿಂಗ್ ದ ಸ್ಕ್ಯಾಲ್ಪ್. ಸೊ ರೋಸ್ಮೆರಿ ಒಂದೇ. ಸೊ ಎಷ್ಟು ತಿಂಗಳು ಟ್ರೈ ಮಾಡಬೇಕು ರೋಸ್ಮೆರಿ ಹೇರ್ ಆಯಿಲ್ ಬಿಫೋರ್ ಐ ಕನ್ಸಿಡರ್ ಆಲ್ ದೀಸ್? ರೈಟ್. ಸೊ ಕೂದಲು ತುಂಬ ದಟ್ಟವಾಗಿ ಅಥವಾ ತುಂಬ ಎಲ್ಲ ಕಡೆ ಕವರೇಜ್ ಇರುತ್ತೆ ರೋಸ್ಮೆರಿ ಹಾಕ್ಕೊಳ್ಳೋದ್ರಿಂದ ಆ ಥರ ಇರಲ್ಲ. ಹೇರ್ ಶೆಡ್ಡಿಂಗ್ ವಿಲ್ ಸ್ಟಾಪ್ ಇನಿಷಿಯಲಿ. ಆಮೇಲೆ ಹೇರ್ ಗ್ರೋತ್ ಪ್ರಾಬಬ್ಲಿ ಇಟ್ ಮೈಟ್ ಟೇಕ್ ಸಮ್ ಮಂತ್ಸ್, ಮೇ ಬಿ 3 months to 6 months, ಬಟ್ ತುಂಬ ಕಮ್ಮಿ, ಜಾಸ್ತಿ ಅಲ್ಲ. ಸೊ ಎಷ್ಟು ಟೈಮ್ ಹಚ್ಕೋಬೇಕು ವಾರದಲ್ಲಿ? 2 ಸರಿ ಈಸ್ ಓಕೆ. ಸೊ ಮೇ ಬಿ ಒಂದು 2 to 4 ಗಂಟೆಗಳ ಕಾಲ ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಹಚ್ಕೊಂಡು ದೆನ್ ದೇ ಕ್ಯಾನ್ ವಾಶ್ ದ ಹೇರ್. ಯು ಅಡ್ವೈಸ್ ರಾತ್ರಿ ಹಚ್ಕೊಂಡು ಮಲ್ಕೊಳ್ಳೋದು? ನಾಟ್ ರಿಯಲಿ. ಡಸಂಟ್ ಹೆಲ್ಪ್. ವಾಟ್ ಈಸ್ ಯುವರ್ ಟೇಕ್ ಆನ್ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್, ಬಟ್ ಈ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಇತ್ತೀಚೆಗೆ ಈ ಹೇರ್ ಗಮೀಸು ಏನೇನೋ ಶುರು ಆಗ್ಬಿಟ್ಟಿದೆ. ದೇರ್ ಇಸ್ ಒನ್ ಥಿಯರಿ ವಿಚ್ ಸೇಸ್ ಹೇರ್ ಗಮಿನಲ್ಲಿ ಬರೀ ಶುಗರ್ ಇರುತ್ತೆ, ಇನ್ನೇನೋ ಇರುತ್ತೆ, ಎಫೆಕ್ಟಿವ್ ಇಲ್ಲ ಅಂತ. ಬಟ್ I want to hear it from the horse's mouth. Right. So biotin is something which is very important for the hair. So 5 mg to 10 mg is the requirement. Gummies ಅಲ್ಲೆಲ್ಲ ನೋಡಿದ್ರೆ ಮೈಕ್ರೋಗ್ರಾಮ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನನಗನ್ಸೋ ಮಟ್ಟಿಗೆ if you are really suffering from hair loss, I feel go ahead with biotin 5 mg ಅಥವಾ 10 mg, but not more than that nor less than that. Biotin gummies ಅಲ್ಲಿ generally, because gummies ಬಂದ್ಬಿಟ್ಟು they have some regulations and all that, they cannot have biotin beyond some micrograms. So it's always better that you have a medicated tablet like 5 mg ಅಥವಾ 10 mg. So you're saying gummies probably ಅವರೆಲ್ಲ ಹೇರ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಹೇರ್ ಫಾಲ್ ಇಸ್ ವೆರಿ ಮಚ್ ಅಂಡರ್ ಕಂಟ್ರೋಲ್, ಜಸ್ಟ್ ಆಸ್ ಅ ಮೇಂಟೆನೆನ್ಸ್ ಅವರು ಗಮ್ಮೀಸ್ನ ತೊಗೋಬೋದು. ಅದರಲ್ಲೂ ದಿನಕ್ಕೊಂದು ರಾತ್ರಿ, ಬೆಳಗ್ಗೆ, ಮಧ್ಯಾಹ್ನ, ಎನಿ ಟೈಮ್ ಇಟ್ಸ್ ಅ ಗಮ್ಮಿ. ಸೊ ಪ್ರಿಸ್ಕ್ರಿಪ್ಷನ್ ಅಲ್ಲೇ ತೊಗೊಬೋದಾ?
Because it's a gummy, so generally it is available over the counter, or online also it is available, so they can purchase it anywhere. Prescription not necessarily required for a gummy, but when it comes to a tablet, yes. Hair is confidence, hair is style, Yes. hair is what not. ಹೇರ್ ಅಂದ ತಕ್ಷಣ ನಮ್ಮ ಇಂಡಿಯನ್ ಪರ್ಸ್ನಾಲಿಟೀಸ್ಗಳು ತುಂಬ ಹೀರೋಗಳು ಹೀರೋಯಿನ್ಗಳೆಲ್ಲ ಇಟ್ ಈಸ್ ಅ ಸೈನ್ ಆಫ್ ಐ ಡೋಂಟ್ ನೋ ಬ್ಯೂಟಿ, ಲಾಟ್ ಆಫ್ ಥಿಂಗ್ಸ್, ರೈಟ್? ಬಟ್ ದ ವಿಲನ್ ಫಾರ್ ಹೇರ್ ಇಸ್, ನಾವು ಸ್ಟ್ರೆಸ್ ಅಂತ ಮಾತಾಡೋದಾದರೆ, ಹೌ ಡು ಐ ಐಡೆಂಟಿಫೈ ಸ್ಟ್ರೆಸ್? ಹೌ ಡು ಐ ನೋ ದಟ್ ಈ ಸ್ಟ್ರೆಸ್ ಇರೋದಕ್ಕೇ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಐಡೆಂಟಿಫೈ ನಾನು ಮಾಡ್ಕೋಬೇಕಂದ್ರೆ ನಾನು ಏನೇನು ಮಾಡಬೇಕು? ಸೊ ಒಂದು ಎಸ್ಪೆಷಲಿ ಲೈಕ್ ಐ ಸೈಡ್, ಮುಂಚೆ ನಾನು 20+ ಹುಡುಗಿಯರಲ್ಲಿ ನಾನು ಜಾಸ್ತಿ ಹೇರ್ ಫಾಲ್ ನೋಡ್ತಾ ಇರಲಿಲ್ಲ. ಬಟ್ ಇವಾಗ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ದ ಓನ್ಲಿ ರೀಸನ್ ಇಸ್ ಸ್ಟ್ರೆಸ್. ವೆನ್ ಐ ಆಸ್ ದೆಮ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇದೆಯಾ, ಅಥವಾ ಇಟ್ ಕ್ಯಾನ್ ಬಿ ಪರ್ಸ್ನಲ್, ಪ್ರೊಫೆಷ್ನಲ್, ಎನಿಥಿಂಗ್. ಸೊ ಅವಾಗ ಅವರು ಎಸ್ ದೆರ್ ಇಸ್ ಸಮ್ ಸ್ಟ್ರೆಸ್, ಆ್ಯಂಡ್ ಸೆಕೆಂಡ್ಲಿ ದೇ ಆರ್ ನಾಟ್ ಸ್ಲೀಪಿಂಗ್ ವೆಲ್, ದೇ ಆರ್ ಆಲ್ವೇಸ್ ಆನ್ ದ ಸೋಷಿಯಲ್ ಮೀಡಿಯಾ, ದೇ ಆರ್ ನಾಟ್ ಗೆಟಿಂಗ್ adequate sleep, ಆಲ್ವೇಸ್ ಆನ್ಲೈನ್. ಆ್ಯಂಡ್ ಸೆಕೆಂಡ್ಲಿ ಈ ಸ್ಟ್ರೆಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ದೆರ್ ಇಸ್ ಅ ಹಾರ್ಮೋನ್ ಕಾಲ್ಡ್ ಎಸ್ ಕಾರ್ಟಿಸಾಲ್. ಅದು ತುಂಬಾ ಜಾಸ್ತಿ ಆಗಿಬಿಟ್ಟು ನಾಟ್ ಓನ್ಲಿ ಎಕ್ಸಿಸ್ಟಿಂಗ್ ಹೇರ್ ಬಿದ್ದೋಗುತ್ತೆ, ಬಟ್ ಯಾವ್ದು ಬೆಳೀತಾ ಇದೆಯೋ ದ್ಯಾಟ್ ಆಲ್ಸೋ ಶೆಡ್ಸ್ ಆಫ್, ಅದನ್ನು ಬೆಳೆಯೋಕ್ಕೆ ಬಿಡಲ್ಲ. ಸೊ ಇಟ್ ಈಸ್ ಲೈಕ್ ವಾಟ್ ಎವರ್ ಇಸ್ ದೇರ್ ಆ್ಯಂಡ್ ಪ್ಲಸ್ ವಾಟ್ ಇಸ್ ಆಲ್ಸೋ ಗ್ರೋಯಿಂಗ್, ಎಲ್ಲ ಬಿದ್ದೋಗುತ್ತೆ. ಸೊ ಐ ಹ್ಯಾವ್ ಸೀನ್ ಲಾಟ್ ಆಫ್ ದೀಸ್ ಸ್ಟ್ರೆಸ್ ರಿಲೇಟೆಡ್ ಹೇರ್ ಲಾಸಸ್ ದೀಸ್ ಡೇಸ್, ವಿಚ್ ಇಸ್ ವೆರಿ ವೆರಿ ಕಾಮನ್.